ಶಿಕ್ಷಕರ ಸಂಘ ಜೊತೆ ಸಿಎಂ ಮೀಟಿಂಗ್ ಮಾಡಿದ್ರು. ಏನೇನು ಬೇಡಿಕೆಗಳು ಇಟ್ಟಿದ್ರಿ, ಏನೇನು ಬೇಡಿಕೆ? ಈಗ ಹೋದ ತಿಂಗಳು ಅಂದ್ರೆ ಜುಲೈ 12ನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಅವರ ಒಂದು ಸಂಘಟನೆ ವತಿಯಿಂದ ಏನೋ ಒಂದು ಸ್ಟ್ರೈಕ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಕೂಡ ಭೇಟಿ ಮಾಡಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಅವ್ರ ಮನವಿಯನ್ನ ತಗೊಂಡು ನೀವು ಅದನ್ನ ಹೆಂಗೆ ಸೊಲ್ಯೂಷನ್ ಕೊಡಕ್ಕಾಗುತ್ತೆ ನೋಡ್ಕೊಂಡು ಮಾಡಿ ಅಂತ ಹೇಳಿ. ಅದು ತುಂಬಾ ಇದು 2017ರಿಂದ ಅವರಿಗೆ ಒಂದು ಹಂತದಲ್ಲಿ ಕೆಲವು ತಪ್ಪುಗಳು ನಿರ್ಧಾರದ ಮೇಲೆ ಅನ್ಯಾಯ ಆಗಿರ್ತಕ್ಕಂಥದ್ದು ಎದ್ದು ಕಾಣಿಸ್ತದೆ, ಇಲ್ಲ ಅಂತ ಹೇಳಿದ್ರೆ. ಸೊ ಅವ್ರ ನೋವುಗಳನ್ನು ಹೇಳ್ಕೊಂಡಿದ್ದಾರೆ. ಮತ್ತೆ ಅವರಿಗೂ ಕೂಡ ಏನೇನು ಅನುಕೂಲ ತಪ್ಪುಗಳಾಗಿರೋದನ್ನ ಸರಿ ಮಾಡ್ತಕ್ಕಂಥದ್ದು ಅಂತ ತುಂಬಾ ವರ್ಷದಿಂದ, ಒಂದು ವರ್ಷದಿಂದ ನಾನು ಮಂತ್ರಿ ಆದ್ಮೇಲೆ ನನಗೆ ಕೇಳ್ತಾ ಇದ್ರು. ಆದ್ರೆ ನನ್ನ ಲಿಮಿಟೇಷನ್ ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರ ರಾಜ್ಯ ಮಟ್ಟದಲ್ಲಿ, ಇದು ನಮ್ಮ ಸರ್ಕಾರದ ಮಟ್ಟದಲ್ಲಿ ಕೆಲವು ತೀರ್ಮಾನಗಳಾಗೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಡೀಟೇಲ್ಸ್ ತಗೊಂಡು ನಾನೇ ಒಂದು ಚೇರ್ ಮಾಡ್ತೀನಿ ಒಂದು ಮೀಟಿಂಗ್ ಅಂತ ಹೇಳಿ ಸಂಘದವ್ರ ಜೊತೆಗೆ ಮತ್ತೆ ಆಫೀಸರ್ಸು ಮತ್ತೆ ಈಗ ಬರಗೂರು ರಾಮಚಂದ್ರಪ್ಪ ಅವರು ಮತ್ತೆ ಬೇರೆ ಬೇರೆಯವರು ಕೂಡ ಮತ್ತೆ ಪುಟ್ಟಣ್ಣವರು ಕೂಡ ಶಿಕ್ಷಕರ ಒಂದು ಹೋರಾಟಕ್ಕೆ ಯಾವತ್ತೂ ಕೂಡ ಅವರು ಮುಂದೆ ಇದ್ದು ಅವ್ರ ಪರವಾಗಿ ನಿಂತ್ಕೊಂಡಿರೋರು, ಅವರೆಲ್ಲರೂ ಸೇರಿ ನೋಡ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಸೊ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಆಗಿದೆ ಕೆಲವು ನ್ಯೂನತೆ ಆಗಿರ್ತಕ್ಕಂಥದ್ದನ್ನ. ಸೊ ಆದಷ್ಟು ಬೇಗ, ಜಾಸ್ತಿ ಟೈಮ್ ತಗೊಳ್ದೆ ಆದಷ್ಟು ಬೇಗ ಒಂದು ಕಮಿಟಿನೇ ಮಾಡಬೇಕಾಗುತ್ತೆ ಅನ್ನೋದು ನನ್ನ ಒಂದು ಮನವಿ. ನೋಡೋಣ, ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಏನಾದ್ರು ಒಂದು ತೀರ್ಮಾನ ತಗೊಳ್ಳೋಣ ಅಂತ ಹೇಳಿದ್ದಾರೆ. ಬಟ್ ಅನ್ಯಾಯನ ಸರಿಪಡಿಸಿ ಮತ್ತೆ ಯಾರಿಗೂ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಅವರ ಹೋರಾಟಕ್ಕೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಇತಿಶ್ರೀ ಹಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಐ ಥಿಂಕ್ ಒಂದು ತಿಂಗಳು, ಇನ್ನೊಂದು 30 ದಿವಸ ಎಳಿಬಹುದು, ಇಲ್ಲ ಅಂತ ಹೇಳಲ್ಲ. ಆದಷ್ಟು ಬೇಗ ಅವ್ರ ಪರವಾಗಿ ಅವ್ರು ಏನು ಹೋರಾಟ ಮಾಡ್ತಾ ಇದಾರೆ ಅವ್ರಿಗೆ ಅನ್ಯಾಯ ಆಗಿರ್ತಕ್ಕಂಥ ಸರಿಪಡಿಸ್ತೀವಿ ಅಂತ ಹೇಳಿ ಒಂದು ವಿಶ್ವಾಸ. ಅವ್ರಿಗೆ ಏನಾಗಿದೆ, 1ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ಅವ್ರು ಪಾಠ ಹೇಳ್ಕೊಡ್ಬೇಕು. 2017ರಲ್ಲಿ ಅದು ಕೆಲವು ತೀರ್ಮಾನಗಳು ತಗೊಂಡು ಕ್ರಮೇಣ 1ರಿಂದ 5 ಅಂತ ಮಾಡ್ಬಿಟ್ಟಿದ್ದಾರೆ. ಅದು ಯಾರ ಇವ್ರಿಗಾದ್ರೂ ಒಂಥರ ಡಿಪ್ರಮೋಟ್ ಮಾಡಿದಾಗ ಅವ್ರಿಗೆ ಮನ್ಸಿಗೆ ನೋವಾಗಿದೆ. ಮತ್ತೆ ಪ್ರಮೋಷನ್ ತಗೊಳ್ಳೋದ್ರಲ್ಲಿ ಇವ್ರು ಓದಿದ್ರೇನು ಕೂಡ ಈಗಿರ್ತಕ್ಕಂಥ ಹೊಸ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅದೇ ತರ ಕ್ವಾಲಿಫಿಕೇಶನ್ ಇದ್ರು ಕೂಡ ನಮಗೆ ಅದು ಸಿಗ್ತಾ ಇಲ್ಲ ಅನ್ನೋದು ಅವ್ರ ಬೇಡಿಕೆ. ಸೊ ವಾಸ್ತವಾಂಶಕ್ಕೆ ನೋಡಿದಾಗ ಮತ್ತೆ ಮುಖ್ಯ ಬೇಡಿಕೆ ಪ್ರಮೋಷನ್ ಇರ್ಬೋದು, ಬಡ್ತಿ ಇರ್ಬೋದು, ಎಲ್ಲದಕ್ಕೂ ಕೂಡ ಮೈನ್ ಸ್ಟ್ರೀಮಿಗೆ ತರಬೇಕು ಅಂತ ಹೇಳಿ. ಅದು ಬೇರೆ ಬೇರೆ ಲೀಗಲ್ ಆಕ್ಟಿವಿಟೀಸ್ನು ನಾವು ನೋಡ್ಬೇಕಂತ ನೋಡ್ಕೊಂಡು ಅವರಿಗೆ ಸರಿಯಾಗ್ತಕ್ಕಂಥ ಒಂದು ಉತ್ತರವನ್ನು ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಅರ್ಥಪೂರ್ಣವಾಗಿದೆ, ಅವ್ರು ಹೋರಾಟ ಮಾಡ್ತಕ್ಕಂಥದ್ದು ಏನು ತಪ್ಪೇನಿಲ್ಲ. ಬಟ್ ಮಾಡ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕು, ಯಾರಿಗೂ ತೊಂದರೆ ಆಗಬಾರ್ದು. ಹಿಂದೆ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ ನ ಸರಿ ಮಾಡ್ತಕ್ಕಂಥದ್ದು ಬಹಳ ಹುಷಾರಾಗಿ ಮಾಡ್ಬೇಕಾದ್ರೆ ಅದನ್ನ ಮೋಸ್ಟ್ಲಿ ಆದಷ್ಟು ಬೇಗ ನಾನು ಮಾಡ್ತೀನಿ ಅಂತ ಹೇಳಿ ವಿಶ್ವಾಸ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಅಲ್ಲ, ಅದೇ ಅವ್ರದೆಲ್ಲ ಹೋರಾಟಗಳು ಏನಿದಾವೆ ಅದನ್ನ ಅವ್ರು ಅಲ್ಲ ಕ್ವಾಲಿಫಿಕೇಶನ್ ಇದ್ದಾಗ ನಮಗೆ ಮಾಡಿ ಅವ್ರಿಗೆ ಕೊಟ್ಟಿದ್ದೀರಲ್ಲ ಅಂತ ಹೇಳಿ ಅದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕು. ಅದನ್ನ ನಂದು ಕೂಡ ಒಂದು ಕಮಿಟಿ ಮಾಡಿ ಅದನ್ನ ಒಳ್ಳೆ ರೀತಿಯಲ್ಲಿ ಆದಷ್ಟು ಬೇಗ ಆ ಕಮಿಟಿಯಲ್ಲಿ ಅವ್ರನ್ನೂ ಇಟ್ಕೊಂಡು ಆಫೀಸರ್ಸ್ನು ಇಟ್ಕೊಂಡು ಮತ್ತೆ ಪುಟ್ಟಣ್ಣವರು ಎಲ್ಲರೂ ಇರ್ಬೇಕಾಗ್ತದೆ. ಯಾಕೆಂದ್ರೆ ಅವರಿಗೆಲ್ಲ ಕೆಲವು ಅನುಭವಗಳು ಇರ್ತಾವೆ. ಅದನ್ನೆಲ್ಲ ನೋಡ್ಕೊಂಡು ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡಬೇಕು ಅಂತ ಹೇಳಿ ಅವ್ರು ಬಂದು ನಾಳೆನೇ ಏನಾದ್ರು ಒಂದು ವಿಶ್ವಾಸ ಕೊಡಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಯ್ತು ಬೇಗ ಸರಿ ಮಾಡ್ತೀವಿ ಅಂತ ಹೇಳಿ ಅದು ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಮಾತುಗಳ ಮೇಲೆ ಒಂದು ವಿಶ್ವಾಸದಿಂದ ಹೆಜ್ಜೆ ಇಡ್ತಕ್ಕಂಥ ವ್ಯವಸ್ಥೆಯನ್ನ ನನ್ನ ಇಲಾಖೆಯಲ್ಲಿ ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.